ಬಸ್ಗಾಗಿ ದಿನನಿತ್ಯ ವಿದ್ಯಾರ್ಥಿಗಳು ಪರದಾಡುವ ಪರಿಸ್ಥಿತಿ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ. ಮಾನ್ವಿಯಲ್ಲಿ ಬಸ್ಗಾಗಿ ದಿನನಿತ್ಯ ವಿದ್ಯಾರ್ಥಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಾನ್ವಿ ತಾಲೂಕಿನ ಜಾಗೀರಪನ್ನೂರು ಗ್ರಾಮಕ್ಕೆ ಬಸ್ ಸೌಲಭ್ಯವೇ ಇಲ್ಲದಂತಾಗಿದೆ. 2 ತಿಂಗಳಿನಿಂದ ಗ್ರಾಮಕ್ಕೆ ಬಸ್ ಸೌಲಭ್ಯ ಇಲ್ಲದ ಕಾರಣ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಾನ್ವಿಯಲ್ಲಿ ಬಸ್ಗಾಗಿ ದಿನನಿತ್ಯ ವಿದ್ಯಾರ್ಥಿಗಳ ಪರದಾಟ, ಬಸ್ ಸಂಚಾರ ಸ್ಥಗಿತ ಹಿನ್ನೆಲೆ ಶಾಲಾ ಕಾಲೇಜುಗಳಿಗೆ ಹೋಗಲು ಸಮಸ್ಯೆ ಆಗ್ತಿದೆ. ರಸ್ತೆ ಸರಿಪಡಿಸಿ ನಮಗೆ ಬಸ್ ವ್ಯವಸ್ಥೆ ಮಾಡಿ ಅಂತ ಈಗ ಗ್ರಾಮಸ್ಥರು ಮನವಿಯನ್ನ ಮಾಡ್ತಾ ಇದ್ದಾರೆ. ಬಹುಜನ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ತಹಶೀಲ್ದಾರ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಏನೋ ಮಾನ್ವಿಯಲ್ಲಿ ಬಸ್ಗಾಗಿ ದಿನನಿತ್ಯ ವಿದ್ಯಾರ್ಥಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. 2 ತಿಂಗಳಿನಿಂದ ಜಾಗೀರಪನ್ನೂರು ಗ್ರಾಮಕ್ಕೆ ಬಸ್ ಸೌಲಭ್ಯವೇ ಇಲ್ಲ. ಬಸ್ ಸೌಲಭ್ಯ ಇಲ್ಲದ ಕಾರಣ ವಿದ್ಯಾರ್ಥಿಗಳು ಸಾರ್ವಜನಿಕರಿಗೆ ಅನಾನುಕೂಲವಾಗ್ತಾ ಇದೆ. ಬಸ್ ಸಂಚಾರ ಸ್ಥಗಿತವಾಗಿದೆ. ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಹೋಗಲು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಒಂದು ಕಡೆ ಆದ್ರೆ ಅಲ್ಲಿ ರಸ್ತೆ ಸಮಸ್ಯೆ ಕೂಡ ಬಹಳಷ್ಟಿದೆ. ಓಡಾಡಲು ರಸ್ತೆ ಸಮಸ್ಯೆ ಕೂಡ ಬಹಳಷ್ಟಿರುವಂತದ್ದು. ರಸ್ತೆ ಸಮಸ್ಯೆಯಿಂದ ಬಸ್ಗಳು ಬರ್ತಾ ಇಲ್ವಾ ಅಥವಾ ಬಸ್ ಸಮಸ್ಯೆಯಿಂದ ರಸ್ತೆಯನ್ನ ಸರಿಪಡಿಸ್ತಾ ಇಲ್ವಾ ಗೊತ್ತಿಲ್ಲ. ಆದ್ರೆ ಇಲ್ಲಿ ಒಂದು ಕಡೆ ರಸ್ತೆ ಸಮಸ್ಯೆ, ಮತ್ತೊಂದು ಕಡೆ ಬಸ್ಗಳ ವ್ಯವಸ್ಥೆ ಸರಿಯಾಗಿಲ್ಲ. ಇವೆರಡೂ ವಿಚಾರಗಳು ಇದೀಗ ಆಕ್ರೋಶಕ್ಕೆ ಕಾರಣವಾಗಿದೆ. ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬಹುಜನ ಸಂಘರ್ಷ ಸಮಿತಿ ಪದಾಧಿಕಾರಿಗಳೆಲ್ಲರೂ ಕೂಡ ತಹಶೀಲ್ದಾರ್ ಅವರಿಗೆ ಮನವಿಯನ್ನ ಕೂಡ ಸಲ್ಲಿಸಿದ್ದಾರೆ. ಆದಷ್ಟು ಬೇಗ ನಮಗೆ ನ್ಯಾಯವನ್ನ ಕೊಡಿಸಿ, ಅಂದ್ರೆ ರಸ್ತೆಯನ್ನ ಸರಿಪಡಿಸಿ ನಮಗೆ ಬಸ್ ವ್ಯವಸ್ಥೆಯನ್ನ ಕಲ್ಪಿಸ್ಕೊಡ್ಬೇಕು ಅಂತ ಈಗ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಈಗ ತಹಶೀಲ್ದಾರ್ ಅವರು ಕೂಡ ಒಂದಷ್ಟು ಸಮಸ್ಯೆಗಳು ಏನಿದೆ ಅದನ್ನ ಅರಿತು ಕಾಲಾವಕಾಶ ಕೇಳಿದ್ದಾರೆ. 1 ವಾರದೊಳಗೆ ನಾವು ಮಾಡಿಸ್ಕೊಡ್ತೀವಿ ಅಂತ. ಆದರೆ ಅದು ಭರವಸೆಯಾಗಿ ಉಳಿತಾ ಇದೆ. ಈ ಮುಂಚೆ ಕೂಡ ಇದೇ ರೀತಿಯಾಗಿ ಮನವಿಗಳನ್ನ ಸಲ್ಲಿಸಿದ್ದಾರೆ, ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ, ಆದ್ರೂ ಕೂಡ ಪ್ರಯೋಜನ ಆಗಿಲ್ಲ. ಈಗ ಮತ್ತೆ ಪದಾಧಿಕಾರಿಗಳೆಲ್ಲ ಸೇರಿ ತಹಶೀಲ್ದಾರ್ಗೆ ಮನವಿಯನ್ನ ಸಲ್ಲಿಸಿರುವಂತದ್ದು. ಈಗ ಈ ಮನವಿಗೆ ಅಧಿಕಾರಿಗಳು ಸ್ಪಂದಿಸ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಯಾಕೆಂದ್ರೆ ಇಲ್ಲಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ತೊಂದರೆ ಆಗ್ತಾ ಇದೆ, ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾ ಇದೆ, ದಿನನಿತ್ಯ ಹೋಗ ಬರ್ಲಿಕ್ಕೆ ತೊಂದರೆ ಆಗ್ತಾ ಇರುವಂತದ್ದು. ಆದ್ರಿಂದ ಮಕ್ಕಳೆಲ್ಲವೂ ಕೂಡ ಶಾಲಾ ಕಾಲೇಜುಗಳಿಗೆ ಹೋಗದೆ ಮನೆಯಲ್ಲೇ ಉಳಿಯುವಂತ ಪರಿಸ್ಥಿತಿ ನಿರ್ಮಾಣವಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಜೊತೆಗೆ ಆರೋಗ್ಯದ ಸಮಸ್ಯೆಗಳು ಬಂದಾಗ್ಲೂ ಕೂಡ ರಸ್ತೆ ಸಮಸ್ಯೆ ಸರಿ ಇಲ್ಲದ ಕಾರಣ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಅದ್ರಲ್ಲೂ ಕೂಡ ಗರ್ಭಿಣಿಯರು, ಬಾಣಂತಿಯರು ಏನಿದ್ದಾರೆ ಆ ರಸ್ತೆಯಲ್ಲಿ ಓಡಾಡ್ಬೇಕು ಅಂತ ಅಂದ್ರೆ ಬಹಳ ತೊಂದರೆಗಳಾಗುತ್ತೆ. ಸೊ ಆದ್ದರಿಂದ ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಲ್ಲಿ ಏನ್ ಸಮಸ್ಯೆ ಇದೆ, ರಸ್ತೆ ಸಮಸ್ಯೆ ಜೊತೆಗೆ 2 ತಿಂಗಳಿನಿಂದ ಬಸ್ ಸಮಸ್ಯೆ ಏನಿದೆ ಅದನ್ನ ಸರಿಪಡಿಸ್ತಾರಾ ಕಾದು ನೋಡ್ಬೇಕಿದೆ. ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಪರಶುರಾಮ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪರಶುರಾಮ್, ಇಲ್ಲಿ ಒಂದು ಕಡೆ ಬಸ್ಸಿನ ಸಮಸ್ಯೆ ಆದ್ರೆ ಮತ್ತೊಂದು ಕಡೆ ರಸ್ತೆ ಸಮಸ್ಯೆ, 2 ಸಮಸ್ಯೆಗಳು ಕೂಡ ಅಲ್ಲಿನ ವಿದ್ಯಾರ್ಥಿಗಳಿಗೆ, ಜನರಿಗೆ ಬಹಳಷ್ಟು ಸಮಸ್ಯೆಗಳನ್ನ ತಂದೊಡ್ತಾ ಇದೆ. ಯಾಕೆ ಅಧಿಕಾರಿಗಳ ಗಮನಕ್ಕಿಲ್ವಾ, ಇದ್ರು ಸೈಲೆಂಟಾ, ಹೇಗೆ ಅಂತ? ರಚನಾ, ಏನಂತಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಗತಿಸಿದ್ರು ಕೂಡ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಜಾಗೀರಪನ್ನೂರು, ಯಡಿವಾಳ, ದೇವಿಪುರ ಈ ಮಾರ್ಗದ ಜನರಿಗೆ, ಗ್ರಾಮಸ್ಥರಿಗೆ ಒಂದು ರೀತಿಯಲ್ಲಿ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ಹೇಳ್ಬೋದು. ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಗತಿಸಿದ್ರು ಕೂಡ ಈ ಗ್ರಾಮದ ರಸ್ತೆ ಅಧೋಗತಿ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಮೂಲ ಸೌಲಭ್ಯಗಳಾಗಿರ್ತಕ್ಕಂಥ ಬಸ್ ಸೌಲಭ್ಯ ಕೂಡ ಇಲ್ಲ ಅಂತ ಹೇಳ್ಬೋದು. ಹೀಗಾಗಿ ಬಸ್ ಸೌಲಭ್ಯ ಇಲ್ಲದ ಕಾರಣಕ್ಕಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಗ್ರಾಮಸ್ಥರು ಕೂಡ ಒಂದು ರೀತಿಯಲ್ಲಿ ತಮ್ಮ ಕೆಲಸದ ನಿಮಿತ್ತವಾಗಿ ನಗರ ಹಾಗೂ ಪಟ್ಟಣಗಳಿಗೆ ತೆರಳಬೇಕಾದ್ರೆ ಒಂದು ರೀತಿಯಲ್ಲಿ ತೊಂದರೆ ಆಗಿದೆ. ಅದೇ ರೀತಿಯಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕೂಡ
ಇಲ್ಲಿಗೆ ಶಾಲಾ ಕಾಲೇಜು ಪ್ರಾರಂಭವಾಗಿ 15 ದಿನ ಗತಿಸಿದ್ರು ಕೂಡ ಒಂದ್ ರೀತಿಯಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಈ ಬಸ್ ಸೌಲಭ್ಯ ಇಲ್ಲದ ಕಾರಣಕ್ಕಾಗಿ ಈ ರಸ್ತೆ ದುರಸ್ತಿ ನೆಪ ಇದೆ ಅಂತ ಹೇಳಿ ಸಾರಿಗೆ ಬಸ್ನವರು ಕೂಡ ಒಂದ್ ರೀತಿಯಲ್ಲಿ ಕುಂಟು ನೆಪ ಹೇಳ್ತಾ ಇದ್ದಾರೆ. ಹೀಗಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ರಜೆ ಹಾಕಿ ಒಂದು ರೀತಿಯಲ್ಲಿ ನೋವಿನ ಸ್ಥಿತಿಯಲ್ಲಿ ಬದುಕುವಂತಾಗಿದೆ. ಹಾಗೆ ಹಿಡಿಶಾಪ ಹಾಕುವಂತಾಗಿದೆ ಇಲ್ಲಿನ ಶಾಸಕರಿಗೆ, ಸಚಿವರಿಗೆ, ಈ ಸರ್ಕಾರಕ್ಕೆ, ಈ ಜಿಲ್ಲಾಡಳಿತಕ್ಕೆ, ಒಂದು ತಾಲೂಕಾಡಳಿತಕ್ಕೆ. ಯಾಕಂತಂದ್ರೆ ಸುಮಾರು ವರ್ಷಗಳಿಂದ ಈ ಮಾರ್ಗದ ರಸ್ತೆ ಒಂದು ರೀತಿಯಲ್ಲಿ ಅಧೋಗತಿಯಾಗಿದೆ. ರಸ್ತೆ ಅಂತೂ ಒಂದು ರೀತಿಯಲ್ಲಿ ತಗ್ಗು ದಿನಗಳಿಂದ ಕೂಡಿದೆ. ಯಾಕಂತಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಗತಿಸಿದ್ರು ಕೂಡ ಈ ಗ್ರಾಮಕ್ಕೆ ಇನ್ನೂ ಸ್ವಾತಂತ್ರ್ಯ ಲಭಿಸಿಲ್ಲವ ಅಥವಾ ಈ ಗ್ರಾಮ ನಮ್ಮ ಭಾರತ ದೇಶದಿಂದ ಬಿಟ್ಟು ಬೇರೆ ಕಡೆ ಇದೆನಾ ಅಂತ ಒಂದು ರೀತಿಯಲ್ಲಿ ಕೂಡ ಸಾರ್ವಜನಿಕರು ಪ್ರಶ್ನೆ ಮಾಡ್ತಕ್ಕಂತಾಗಿದೆ. ಅದೇ ರೀತಿಯಾಗಿ ಆಕ್ರೋಶವಾಗಿ ಒಂದು ರೀತಿಯಲ್ಲಿ ನುಡಿಯನ್ನು ಕೂಡ ಹೊರಹಾಕ್ತಕ್ಕಂಥದ್ದು ನಾವು ಗ್ರಾಮಸ್ಥರು ಕೂಡ ನೋಡಬಹುದು. ಅದೇ ರೀತಿಯಾಗಿ ಈ ಗ್ರಾಮವನ್ನು ಅಭಿವೃದ್ಧಿ ಮಾಡಬೇಕು, ಅದೇ ರೀತಿಯಾಗಿ ರಸ್ತೆಯನ್ನು ಅಭಿವೃದ್ಧಿ ಮಾಡಬೇಕು, ನಮಗೆ ಮೂಲ ಸೌಲಭ್ಯ ಆಗಿರ್ತಕ್ಕಂಥ ಬಸ್ ಸೌಲಭ್ಯ ವ್ಯವಸ್ಥೆ ಮಾಡಬೇಕು. ಆ ಗರ್ಭಿಣಿ ಸ್ತ್ರೀಯರಿಗೆ, ಮಹಿಳೆಯರಿಗೆ, ವೃದ್ಧರಿಗೆ ಏನಾದ್ರೂ ಒಂದ್ ರೀತಿಯಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಏರುಪೇರಾದ್ರೆ ಇದಕ್ಕೆ ಯಾರು ಹೊಣೆ? ಈ ನಮಗೆ ಏನಾದ್ರೂ ಒಂದ್ ರೀತಿಯಲ್ಲಿ ಕಿಂಚಿತ್ತೂ ಕೂಡ ಸೌಲಭ್ಯ ಕೊಡ್ಲಿಲ್ಲ ಅಂತಂದ್ರೆ ನಾವು ಯಾವ ಸ್ಥಿತಿಯಲ್ಲಿ ಇದೀವಿ ಅಂತ ಒಂದ್ ರೀತಿ ಗ್ರಾಮಸ್ಥರು ಆರೋಪಿಸಿ ಒಂದ್ ರೀತಿಯಲ್ಲಿ ಬಹುಜನ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ರಚನಾ, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪರಶುರಾಮ್. ಇನ್ನು ಒಂದು ಕಡೆ ಬಸ್ ಸ್ಥಗಿತವಾಗಿದೆ, ಮತ್ತೊಂದು ಕಡೆ ರಸ್ತೆ ಸಮಸ್ಯೆ ಸರಿಯಾಗಿಲ್ಲ. ಈಗಾಗಲೇ ಹೇಳ್ತಾ ಇದೀವಿ, ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಹೀಗೆ ಮನವಿಯನ್ನ ಕೂಡ ಸಲ್ಲಿಸಿದ್ದಾರೆ. ಈ ಮುಂಚೆ ಕೂಡ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ, ಆದ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಸೊ ಇದರಿಂದ ಈಗ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ತೊಂದರೆ ಆಗ್ತಾ ಇದೆ. ವಿದ್ಯಾರ್ಥಿಗಳು ಶಾಲೆಗೆ, ಕಾಲೇಜಿಗೆ ರಜೆಯನ್ನ ಹಾಕಿ ಮನೆಯಲ್ಲೇ ಉಳಿದುಕೊಳ್ತಾ ಇರುವಂತದ್ದು. ಇವೆಲ್ಲವನ್ನ ಗಮನಿಸಿ ಆದಷ್ಟು ಬೇಗ ಅಧಿಕಾರಿಗಳು ಇಲ್ಲಿ ಏನ್ ಸಮಸ್ಯೆಗಳಿದೆ ಅದನ್ನ ಪರಿಹರಿಸುವ ಕೆಲಸವನ್ನ ಮಾಡಬೇಕು ಅಂತ ಅಲ್ಲಿನ ಗ್ರಾಮಸ್ಥರೆಲ್ಲರೂ ಒತ್ತಾಯಿಸುತ್ತಿದ್ದಾರೆ. ಈ ರಸ್ತೆಗೆ ಸಂಬಂಧಪಟ್ಟಂಗ ನಮ್ಮ ಸ್ನೇಹಿತರು ಮಾತಾಡಿದ್ದಾರೆ. ಏನಾಗಿದೆಪ್ಪ ಅಂತ ಹೇಳಿದ್ರೆ, ಇವತ್ತು ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ರಜೆ ಹಾಕಿ ಮನೆಯಲ್ಲಿ ಉಳ್ಕೊಳ್ತ ಪರಿಸ್ಥಿತಿ ಬಂದದ. ಆ ರೋಡಲ್ಲಿ ತಿರುಗಾಡಬೇಕಾದ್ರೆ ಅಟ್ಲೀಸ್ಟ್ ಸೈಕಲ್ ಮೋಟ್ರ್ ಕೂಡ ತಿರುಗಾಡದಂಥ ಪರಿಸ್ಥಿತಿ ಕೂಡ ಭಾಳ ಗಂಭೀರವಾಗಿ ಐತೆ. ಯಾಕಂತಂದ್ರೆ ಸಾಗಾಟ ಮಾಡ್ತಕ್ಕಂಥ ಲಾರಿ ಕೂಡ ಪಲ್ಟಾಗಿ ಬಿದ್ದೈತೆ. ಏನಾದರೂ ಹೆಚ್ಚು ಕಡಿಮೆ ಆಗಿ ಗರ್ಭಿಣಿ ಮಹಿಳೆ ಅಥವಾ ಹಾವು ಕಚ್ಚಿ ಹೆಚ್ಚು ಕಡಿಮೆ ಆದರೆ ಆ ಜೀವನ ಉಳಿಸ್ಕೊಳ್ಳೋಕ್ಕೆ ಭಾಳ ಕಷ್ಟ ಐತೆ. ಅಂಥ ಪರಿಸ್ಥಿತಿಯಲ್ಲಿ ನಾವು ತಿಳಿಸೋದು ಏನಂತಂದರೆ, ಮಾನ್ಯ ಶಾಸಕರಿಗೆ, ಈ ತಾಲೂಕಿನ ಶಾಸಕರುಗಳಿಗೆ ಆದಷ್ಟು ಬೇಗ ಇದನ್ನು ಪರಿಶೀಲನೆ ಮಾಡಿ ಆ ರೋಡ್ ಸರಿಪಡಿಸ್ತಕ್ಕಂಥ ಕೆಲಸ ಶಾಸಕರು ಮಾಡಬೇಕು. ಆ ಕಾರ್ಯಕ್ಕೆ ಮುಂದಾಗಬೇಕಂತೇಳಿ ಈ ಪತ್ರಿಕಾ ಮಾಧ್ಯಮ ಏನಂತಂದ್ರೆ, ಜಾಗೀರಪ್ಪನೂರು ರಸ್ತೆ ಹದಗೆಟ್ಟಿದಂದ್ಮೇಲೆ ಜಾಗೀರಪ್ಪನೂರು ರಸ್ತೆ ಗ್ರಾಮಗಳು ಬರ್ತಕ್ಕಂಥ ಗ್ರಾಮಗಳು ಈ ದೇಶದಲ್ಲಿ ಇದಾವ ಅಥವಾ ಸ್ವಾತಂತ್ರ್ಯ ಇನ್ನೂ ಸಿಕ್ಕಿಲ್ವಾ ಸರ್? ಇದು ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ಅನಿಸ್ತದೆ ಈ ಪರಿಸ್ಥಿತಿ ನೋಡಿದಾಗ. ಯಾಕಂತಂದ್ರೆ ದಿನ ಬೆಳಗ್ಗೆ ಎದ್ರು ಮೀಡಿಯಾದಲ್ಲಿ ನೋಡ್ತಾರೆ, ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಅಧಿಕಾರಿಗಳು ನೋಡ್ತಾರೆ, ಶಾಸಕರು ನೋಡ್ತಾರೆ, ಸಂಬಂಧಪಟ್ಟ ಮಂತ್ರಿಗಳು ನೋಡ್ತಾರೆ. ಇದು ಯಾಕೆ ಈ ಥರ ಮಾಡ್ತಾರಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಮುಂದಿನ ದಿನಮಾನಗಳಲ್ಲಿ ಇದೇನು ಎಚ್ಚೆತ್ಕೊಂಡು ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ, ಮತ್ತು ರಸ್ತೆ ರೋಕವನ್ನು ಮಾಡಬೇಕಾಗ್ತದೆ. ಆ ಶಾಸಕರ ವಿರುದ್ಧ ಕೂಡ ಮಂತ್ರಿಗಳು, ಈ ಮಾನವಿತಾಲಿ ಕ್ಷೇತ್ರದ ಶಾಸಕರ ವಿರುದ್ಧ ಕೂಡ ಚಳವಳಿಗಿಳಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ. ಸರ್, ಈಗ ಒಂದು ಗ್ರಾಮಗಳು ರಸ್ತೆ ಬರ್ತಾ ಇಲ್ಲ, ಒಂದು ಬಸ್ ವ್ಯವಸ್ಥೆ ಇಲ್ಲ ಅಂದಮೇಲೆ ಶಾಲಾ ವಿದ್ಯಾರ್ಥಿಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಏನು ಸರ್ ಶಿಕ್ಷಣ ಪಡಿಬೇಕಾ ಅಥವಾ ಶಿಕ್ಷಣದಿಂದ ವಂಚಿತರಾಗಬೇಕಾ? ಇದೇನು ನಿಮ್ಮ ಗ್ರಾಮಗಳು? ನಿಮ್ಮ ಹೆಸರು? ನಮ್ಮ ಹೆಸರು ತಾಯಪ್ಪರಿ. ಏನು ಸರ್ ಸಮಸ್ಯೆ ಏನಾಗಿದೆ? ಸಮಸ್ಯೆ ನೋಡ್ರಿ, ಬಸ್ಸಿಂದ ಭಾಳ ಸಮಸ್ಯೆ ಆಗಿದೆ. ಚಿಕ್ಕಲ್ಪುರಿಂದ ನಡ್ಕೊಂತ ಹೋಗ್ತಿದ್ದಾಗ ಅಲ್ಲಿ ಎಡವಾಳಿಂದ ಎಡವಾಳ ಹುಡುಗರು ನಡ್ಕೊಂತ ಹೋಗ್ತಾಯಿದ್ರು, ಶಾಲೆ ಹುಡುಗರು. ಮತ್ತು ಪನ್ನೂರಿಂದ ಇರದಂತ ಹೋಗೋಂಥ ಹುಡುಗರು ನಡ್ಕೊಂತ ಹೋಗ್ತಿದ್ರು. ಆ ದಾರಿಯಿಂದ ಹೋಗ್ತಿದ್ರು ಕೂಡ MLA ಬೈತಾಯಿದ್ರು, ಇಂಥ MLA ಇದ್ರೆ ಏನು ಮಾಡ್ಬೇಕಪ್ಪ ನಮ್ಮ ತಾಲೂಕಿನಾಗ? ಮಕ್ಕಳಿಗೆ ವಿದ್ಯಾಭ್ಯಾಸ ಸರಿಯಾಗಿ ಓದೋಕ್ಕೂ ಆಗಲ್ಲ, ಮತ್ತು ಹೋಗೋದು ಭಾಳ ಕಷ್ಟ ಆಗೈತೆ. ಈ ಥರ MLA ಇದ್ದು ಈ ದಾರಿ ಸರಿ ಮಾಡಿದ್ರೆ ಹೆಂಗೆ ಭಾಳ ಕಷ್ಟ ಆಗ್ತದೆ ಜನರಿಗೆ ಅಂತ. ರಸ್ತೆ ಸರ್ ಯಾವ ರೀತಿ ಸಮಸ್ಯೆ? ಜಾಗೀರಪ್ಪನವ್ರು ಇರ್ತಾರೆ. ಯಾವ ರೀತಿ ಸಮಸ್ಯೆ ಅದು? ಮತ್ತು ತಗ್ಗು ಎಲ್ಲ ರೋಡು ಎಲ್ಲ ಹದಗಟ್ಟಿ ನೀರು ಎಲ್ಲ ದೊಡ್ಡ ಮಳೆ ಬಂದು
ತಗ್ಗು ಬಿದ್ದು ಬಸ್ ಹೋಗೋಕ್ಕಾಗಿಲ್ಲ. ಬಸ್ ಇಲ್ವಾ ವ್ಯವಸ್ಥೆ? ಬಸ್ಸಿನ ವ್ಯವಸ್ಥೆನೇ ಇಲ್ಲ. ಎಷ್ಟು ತಿಂಗಳಿಂದ ಸಮಸ್ಯೆ ಸರ್? ಒಂದು ಸುಮಾರು 2 ತಿಂಗಳಿಂದ ಬಸ್ ಇಲ್ಲ. ಮತ್ತೆ ಈಗ ಹೆಂಗ ನಿಮಗೆ ಸಂಚಾರ ವ್ಯವಸ್ಥೆ? ನಡ್ಕೊಂತ ಹೋಗೋದು, ಯಾವನ ಇವು ಆಟೋಗಳು ಸೈಕಲ್ ಮಟ್ರ್ ಹತ್ತಿ ಹೋಗೋದು ಅಥವಾ ಈ ಥರ ಮಾಡ್ತಾರೆ. ಮತ್ತೆ ಹಿಂಗಾದ್ರೆ ಹೆಂಗ ಸರ್? ಬಡವರ ಗತಿ ಹಂಗ, ಸಾರ್ವಜನಿಕರ ಸ್ಥಿತಿ ಹೆಂಗ ಸರ್? ಮತ್ತು ಭಾಳ ಗಂಭೀರವಾಗಿ ಐತ್ರಿ ಅದು. ಮತ್ತು ಇದನ್ನು ಶಾಸಕರು ಮತ್ತು ಅವರು ಮನಸ್ಸಿಗೆ ತಗೊಂಡು ಈ ರೋಡ್ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆಲ್ಲ ಸಲಹೆ ಮಾಡ್ಬೇಕಂತೇಳಿ ನಾವು ಕೇಳ್ತೀವಿ. ಅಲ್ಲ ಸರ್, ಸರ್ಕಾರ ಒಂದು ರೀತಿಯಲ್ಲಿ ಎಲ್ಲ ರೀತಿ ಸೌಲಭ್ಯ ಕೊಡುತ್ತೆ ಅಂತ ಹೇಳುತ್ತೆ. ಸರ್ಕಾರ ಕೊಡ್ತಕ್ಕಂಥದ್ದು ಸೌಲಭ್ಯ ಇದೆನಾ ಅಥವಾ ಜನರನ್ನ ಒಂದು ರೀತಿಯಲ್ಲಿ ಅಲೆದಾಡಿಸುವ ಸ್ಥಿತಿನ ಇದೆಲ್ಲ? ಜನರಿಗೆ ಇದು ವಂಚನೆ ಮಾಡೋಂಥದ್ದು ಪರಿಸ್ಥಿತಿ ಬಂದಿದ್ರಿ. ಈಗ ಜನನೇ ಈ ಥರ ಕೂಡ ಇಲ್ಲಿ ಹೋತ್ನಳ್ಳಿಂದ ಪನ್ನೂರಿಗೆ ಬರ್ತಿದ್ರು ಕೂಡ ಜನರು ಅಲ್ಲಿಂದ ನಡ್ಕೊಂತ ಬರ್ತಾರೆ. ಹುಡುಗರು, ಮಕ್ಕಳು, ಶಾಲೆ ಹುಡುಗರು ಎಲ್ಲ ಅಲ್ಲಿಂದನೂ ಬೈತಾ ಇದ್ದಾರೆ, ಇಲ್ಲಿಂದನೂ ಬೈತಾ ಇದ್ದಾರೆ. ಮತ್ತು ಇದೇ ರೀತಿ ಅವರು MLAಗಳು ಗಮನಕ್ಕೆ ತಗೊಂಡು ಅವ್ರು ಮಾಡಲೇಬೇಕು. ಎಷ್ಟು ದಾರಿ ಚೆನ್ನಾಗಿ ಮಾಡಬೇಕು ಎಲ್ಲ. ಮತ್ತು ತಾಲೂಕಿನಾಗ ಮತ್ತು ಈ ಥರ ಮತ್ತು ಏನು ಮಾಡಲಿದ್ರೆ ಈ ನಿಮ್ಮ ಹೆಸರು? ಸಂಪತ್ರಾಜ್ ಜಾಗೀರ್ಪನ್ನೂರು ಅಂತೇಳಿ. ಸರ್, ಏನು ಸರ್ ಹೋರಾಟ? ಏನದು ಮನವಿ ಕೊಟ್ಟಿರ್ತಕ್ಕಂಥದ್ದು ಕಾರಣ ಏನು? ಇವತ್ತು ಜಾಗೀರ್ಪನ್ನೂರು ಮತ್ತು ಎಡಿವಾಳ, ನಲಗಮದಿನ್ನಿ ಮತ್ತು ದೇವಪುರ, ಮುದ್ದನಗುಡ್ಡಿ ತನಕ ಇವತ್ತಿನ ತನಕ ಬಸ್ಸಿನ ಸೌಲಭ್ಯಗಳಿಲ್ಲ. ಚೀಕಲ್ಪುರದಿಂದ ಜಾಗೀರ್ಪನ್ನೂರುವರೆಗೂ ರೋಡ್ ಹದಗೆಟ್ಟು ಹೋಗಿ ಮೊನ್ನೆ ಮರಳು ಮಾಫಿ ಟಿಪ್ಪರ್ಗಳು ಕೂಡ ರೋಡ್ ಪಲ್ಟಿ ಆಗಿ ಸುಮಾರು ದಿನಗಳಿಂದ ಇದನ್ನು ಮನವಿ ಪತ್ರ ಕೊಡ್ತಾ ಇದ್ದರೂ ಕೂಡ ಸರ್ಕಾರದ ಗಮನಕ್ಕೆ ತಂದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇವತ್ತು ಸುಮಾರು 6-7 ಕಿಲೋಮೀಟ್ರ್ ರೋಡು ಇವತ್ತು ಮಳೆ ಬಂದ್ರೆ ಕೆಗ್ಗು ದಿನ್ನಿಗಳಿಂದ ಇವತ್ತು ಓಡಾಡಲು ಪರಿಸ್ಥಿತಿ ಗಂಭೀರವಾಗಿದ್ದು, ಬಸ್ಸುಗಳು ಸುಮಾರು 2 ತಿಂಗಳಕ್ಕೂ ಹೆಚ್ಚು ಕಾಲ ಇವತ್ತು ಬಸ್ ಸ್ಟಾಪ್ ಮಾಡಿ ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳು ಕೂಡ ಇವತ್ತು ಮನೆಯಲ್ಲಿ ಶಾಲೆಗೆ ಹೋಗದೆ ಇವತ್ತು ಗೈರು ಹಾಜರಾಗಿರೋದ್ರಿಂದ ಇವತ್ತೆಲ್ಲ ವಿದ್ಯಾರ್ಥಿಗಳು ತೊಂದರೆಗೊಳಗಾಗಿದ್ದಾರೆ. ಇವತ್ತು ಪಾಲಕರು ಕೂಡ ಇದರ ಬಗ್ಗೆ ಭಾಳ ಚಿಂತನೆ ಮಾಡ್ತಾ ಇದ್ದಾರೆ. ಸರ್ಕಾರ ಕಣ್ಣು ಮುಚ್ಚಿ ಕೂತ್ಕೊಂಡಿರೋದ್ರಿಂದ ಇವತ್ತು ಅಧಿಕಾರಿಗಳು. ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ಬಹುಜನ ಸಂಘರ್ಷ ಸಮಿತಿ ಜಿಲ್ಲಾ ಅಧ್ಯಕ್ಷರಾದಂತಹ ಸಂಪತ್ ಅವರಿದ್ದಾರೆ. ಸಂಪತ್ ಅವರೇ, ನಮಸ್ತೆ. ಈಗ ನಿಮ್ಮ ಗ್ರಾಮದಲ್ಲಿ ಅಂದ್ರೆ ಜಾಗೀರಪನ್ನೂರು ಗ್ರಾಮದಲ್ಲಿ ಬಹಳಷ್ಟು ಬಸ್ ಸೌಲಭ್ಯ ಇಲ್ಲ, ಜೊತೆಗೆ ರಸ್ತೆ ಸಮಸ್ಯೆ ಕೂಡ ಇದೆ. ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ. ಏನ್ ಆಗ್ತಾ ಇದೆ ಅಂತ? ಹೌದ್ರಿ, ಬಹಳ ಪ್ರಾಬ್ಲಮ್ ಐತ್ರಿ. ಸುಮಾರು 2 ತಿಂಗಳಕ್ಕೂ ಹೆಚ್ಚು ಕಾಲ ಆಯ್ತ್ರಿ ಬಸ್ ಇಲ್ಲದೆ. ಈಗ ಸುಮಾರು ಒಂದು 3-4-5 ಕಿಲೋಮೀಟರ್ ಗುಂಡಿಗಳು ಬಿದ್ದು ರಸ್ತೆಯಲ್ಲಿ ಯಾವುದೇ ಗಾಡಿ ಹೋಗಲಾರ್ದಂತ ಪರಿಸ್ಥಿತಿ ಆಗೈತ್ರಿ. ಈಗ ಬಸ್ ಇಲ್ಲದೆ ಮತ್ತೆ ಪರದಾಡುವಂತ ಪರಿಸ್ಥಿತಿ ನಮ್ಮದು ಗ್ರಾಮೀಣ ಭಾಗಗಳು, ಹಳ್ಳಿಗಳಲ್ಲಿ. ಈಗ ಶಾಲೆ ಮಕ್ಕಳು, ಕಾಲೇಜು ಮಕ್ಕಳು ಇವತ್ತು ಶಾಲೆಗಳು ಬಿಟ್ಟು ಮನೇಲಿ ಉಳ್ಕೊಂಡ್ಬಿಟ್ಟಾರ ಬಸ್ ಇಲ್ಲದೆ. ಹಂಗಾಗಿ ಅಧಿಕಾರಿಗಳ ಗಮನಕ್ಕೂ ಪದೇ ಒಂದು ಸುಮಾರು ಸರಿ ನಾವು ಮನವಿ ಪತ್ರ ಕೊಟ್ಟಿವಿ. ಸುಮಾರು ಸಲ ಮೀಡಿಯಾಗಳಿಗೆ ಬಂದು ನಾವು ಹೇಳಿದ್ರು ಕೂಡ ಇವತ್ತು ಅಧಿಕಾರಿಗಳು ಯಾವ್ದ ನಿರ್ಲಕ್ಷ್ಯ ವಹಿಸ್ತಾ ಇದಾರೆ. ಹಂಗಾಗಿ ಯಾವುದೇ ಕೆಲಸಗಳನ್ನ ಕಾಮಗಾರಿ ಸ್ಟಾರ್ಟ್ ಮಾಡುವಲ್ರು ಅಲ್ಲಿ. ಹಂಗಾಗಿ ನಮಗೆ ಬಹಳ ತೊಂದರೆ ಆಗ್ಬಿಟ್ಟೈತ್ರಿ ಅದರಿಂದ. ಈಗ ಇದನ್ನ ಮೇಲಧಿಕಾರಿಗಳ ಗಮನಕ್ಕೆ ಏನಾದ್ರೂ ತರ ಕೆಲಸ ಆಗಿದ್ಯಾ ಅಂತ ಈಗ ಹೇಳುವಂತ ಈಗ ಕೆಳಮಟ್ಟದ ಅಧಿಕಾರಿಗಳು ಓಕೆ ಮಾಡ್ತಾ ಇಲ್ಲ. ಮೇಲಧಿಕಾರಿಗಳ ಗಮನಕ್ಕೂ ತಂದೈತ್ರಿ ಅದು. ಇವತ್ತು ಅಲ್ಲಿ ಇರೋಂತ ಜನಪ್ರತಿನಿಧಿಗಳು ಕೂಡ ನಮ್ಗೆ ಯಾರು ಸ್ಪಂದಿಸ್ತಾ ಇಲ್ಲ. ಈಗ 2 ತಿಂಗಳ ನಾವು ಗ್ರಾಮೀಣ ಭಾಗದಿಂದ ಜನ ಮಕ್ಕಳೆಲ್ಲ ಬಸ್ಸಿಗೆ ಹೋಗಿ ಬರೋರೆಲ್ಲ ಖಾಲಿ ಮನೇಲಿ ಉಳ್ಕೊಂಡಾರ. ಇದೇ ರೀತಿ ಮುಂದುವರೆದ್ರೆ ಮುಂದೆ ಏನ್ ಮಾಡ್ಬೇಕು ಅಂತ ಈಗ? ಯಾಕೆಂದ್ರೆ ಈಗ ಶಾಲಾ ಕಾಲೇಜುಗಳಿಗೆ ಹೋಗದೆ ಮಕ್ಕಳು ಉಳ್ಕೊಳ್ತಾ ಇದಾರೆ ಅಂದ್ರೆ ಭವಿಷ್ಯಕ್ಕೂ ತೊಂದ್ರೆ ಅಲ್ವಾ? ಭವಿಷ್ಯಕ್ಕೆ ತೊಂದ್ರೆ, ಮಕ್ಕಳು ಭವಿಷ್ಯನೇ ಹಾಳಾಗತ್ತಿದ್ರಿ ಇದರಿಂದ. ಈಗ ಇದೇ ರೀತಿ ಮುಂದುವರೆದ್ರೆ ಏನ್ ಮಾಡ್ಬೇಕು ಅಂತ? ಏನ್ ಮಾಡಕೈತ್ರಿ, ನಾವು ಇದೇ ರೀತಿ ಮುಂದಾರಪ್ಪ ಅಂತಂದ್ರೆ ಮತ್ತೆ ರಸ್ತೆ ಚಳವಳಿಯನ್ನು ಮಾಡ್ಬೇಕು. ಹೋರಾಟಗಳ ಮೂಲಕನೇ ನಾವೆಲ್ಲನೂ ಸರ್ಕಾರನ ಎಚ್ಚರಿಸ್ಬೇಕಂತಂದ್ರೆ ಬಹಳ ಕಷ್ಟ ಆಗೈತಿ. ಇದಕ್ಕೂ ಅವ್ರು ಏನು ಮಾಡಿಲ್ಲ ಅಂದ್ರೆ ಮತ್ತೆ ನಾವು ಚಳವಳಿಯನ್ನ ರೂಪರೇಷೆ ಮಾಡಿ ನಾವು ರಸ್ತಾರೋಕೋಗಳನ್ನ ಮಾಡ್ಬೇಕಾಗ್ತೈತಿ. ಊರಿಂದ ಪಾದಯಾತ್ರೆಗಳನ್ನ ಕಾಲ್ನಡಿಗೆ ಜಾಥಾ ಮಾಡ್ಬೇಕಾಗ್ತೈತಿ. ನಮ್ ಪರಿಸ್ಥಿತಿನ ನಾವು ಸರ್ಕಾರಕ್ಕ ಗಮನಕ್ಕ ತರಕ ಬಯಸ್ತೇವೆ. ಈಗ ನಿಮ್ಮ ಗ್ರಾಮದಲ್ಲಿ ಆಸ್ಪತ್ರೆ ಸೌಲಭ್ಯ ಏನಾದ್ರು ಇದೆಯಾ? ಯಾಕೆಂದ್ರೆ ರಸ್ತೆ ಸರಿ ಇಲ್ಲ, ಯಾರಿಗಾದ್ರೂ ಹುಷಾರ್ ತಪ್ಪಿತ್ತು, ಅನಾರೋಗ್ಯದ ತೊಂದರೆ ಆಯ್ತು ಅಂತ ಅಂದ್ರೆ ಹೇಗೆ ಅಂತ? ಬಹಳ ಪರಿಸ್ಥಿತಿ ಗಂಭೀರ ಐತ್ರಿ. ನಮಗೆ ಈಗ ಚಿಕ್ಕಲ್ಪುರ್ವಿ ಮೇಲೆ ಬರಕು ಅದು ಆ ರೋಡ್ ಸರಿ ಇಲ್ಲ, ಮುಷ್ಟೂರ್ ಮೇಲೆ ಇನ್ನೊಂದು ರೋಡ್ ಐತಿ, ಆ ರೋಡ್ ಸರಿ ಇಲ್ಲ. ಈ ಕಡೆ ಮೇಲೆ ಪೋತ್ನಳಿಗೆ ಹೋಗಕ್ಕೂ ನಮ್ಗೆ ತೊಂದರೆ ಐತ್ರಿ. ಏನಾದ್ರು ಹೆಚ್ಚು ಕಡಿಮೆ ರಾತ್ರಿ ಆಯ್ತು ಅಂದ್ರೆ ಆಂಬುಲೆನ್ಸ್ ಗಳು ಬರಕ್ ನಮಗೆ ರಸ್ತೆಗಳು ಸರಿ ಇಲ್ಲ. ಇವತ್ತು ಬಾಣಂತಿಯರು ಹೆರಿಗೆ ಟೈಮಿನಲ್ಲಿ ಏನನ್ನ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಇವತ್ತು ಏನು ನಮಗೆ ದಾರಿನೇ ಇಲ್ರಿ ಸಿಟಿಗೆ ಹೋಗಕ್ಕ, ಆಸ್ಪತ್ರೆ ಸೇರಕ.
ಎಲ್ಲ ರೀತಿ ಇವತ್ತು ಮಕ್ಕಳದು ವೃದ್ಧರದು ಶಾಲೆ ಕಾಲೇಜ್ ಒಂದಲ್ಲ ತೊಂದ್ರೆ, ಅದು ಬಹಳ ತೊಂದ್ರೆ ಅನುಭವಿಸಕೈತೆ. ಸುಮಾರು ಒಂದು 6-7 ಹಳ್ಳಿ ಗಂಭೀರ ಪರಿಸ್ಥಿತಿ ಐತಿ ಇವತ್ತು. ಖಂಡಿತ ನಾವು ಅಧಿಕಾರಿಗಳ ಗಮನಕ್ಕೆ ತರ್ತೀವಿ. ಸಂಪತ್ ಅವರೇ, ಧನ್ಯವಾದ ಈಡನ್ಸ್ ವಾಹಿನಿ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ಏನೋ ಈ ಸಂಬಂಧ ಅಲ್ಲಿನ ಬಹುಜನ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷರಾದಂತ ಸಂಪತ್ ಅವರು ಕೂಡ ಅಲ್ಲಿ ಏನ್ ಸಮಸ್ಯೆಗಳಿದೆ, ಕಳೆದ 2-3 ತಿಂಗಳುಗಳಿಂದ ಇಲ್ಲಿ ಬಸ್ಸೇ ಬರ್ತಾ ಇಲ್ಲ, ಇದರಿಂದ ಎಲ್ರಿಗೂ ಕೂಡ ತೊಂದರೆಗಳಾಗ್ತಾ ಇದೆ. ಮಕ್ಕಳು ಶಾಲೆಗೆ ಹೋಗದೆ ಮನೆಯಲ್ಲೇ ಉಳಿದುಕೊಳ್ತಾ ಇದ್ದಾರೆ, ಅವರ ಭವಿಷ್ಯಕ್ಕೆ ತೊಂದರೆ ಆಗ್ತಾ ಇದೆ. ಅಧಿಕಾರಿಗಳ ಗಮನಕ್ಕೆ ನಾವು ತೆಗೆದುಕೊಂಡು ಬರ್ತಾನೆ ಇದೀವಿ, ಆದ್ರೆ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಹೋರಾಟದ ಮುಖಾಂತರ ಅಥವಾ ಚಳುವಳಿ ಮುಖಾಂತರ ನಾವು ಪ್ರತಿಭಟನೆಯನ್ನ ಮಾಡ್ಬೇಕಾಗುತ್ತೆ ಅನ್ನೋದನ್ನು ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಥವಾ ಹಾವು ಕಚ್ಚಿ ಹೆಚ್ಚು ಕಡಿಮೆ ಆದರೆ ಆ ಜೀವನ ಉಳಿಸ್ಕೊಳ್ಳೋಕ್ಕೆ ಭಾಳ ಕಷ್ಟ ಐತೆ. ಅಂಥ ಪರಿಸ್ಥಿತಿಯಲ್ಲಿ ನಾವು ತಿಳಿಸೋದು ಏನಂತಂದರೆ, ಮಾನ್ಯ ಶಾಸಕರಿಗೆ, ಈ ತಾಲೂಕಿನ ಶಾಸಕರುಗಳಿಗೆ ಆದಷ್ಟು ಬೇಗ ಇದನ್ನು ಪರಿಶೀಲನೆ ಮಾಡಿ ಆ ರೋಡ್ ಸರಿಪಡಿಸ್ತಕ್ಕಂಥ ಕೆಲಸ ಶಾಸಕರು ಮಾಡಬೇಕು, ಆ ಕಾರ್ಯಕ್ಕೆ ಮುಂದಾಗಬೇಕಂತೇಳಿ ಈ ಪತ್ರಿಕಾ ಮಾಧ್ಯಮ. ಏನಂತಂದ್ರೆ ಜಾಗೀರಪ್ಪನೂರು ರಸ್ತೆ ಹದಗೆಟ್ಟಿದಂದ್ಮೇಲೆ ಜಾಗೀರಪ್ಪನೂರು ರಸ್ತೆ ಗ್ರಾಮಗಳು ಬರ್ತಕ್ಕಂಥ ಗ್ರಾಮಗಳು ಈ ದೇಶದಲ್ಲಿ ಇದಾವ ಅಥವಾ ಸ್ವಾತಂತ್ರ್ಯ ಇನ್ನೂ ಸಿಕ್ಕಿಲ್ವಾ ಸರ್? ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ಗ್ರಾಮದ ನಿವಾಸಿ ಆದಂತ ಯಮುನಪ್ಪ ಅವರಿದ್ದಾರೆ. ಯಮುನಪ್ಪ ಅವರೇ, ನಮಸ್ತೆ. ಈಗ ನಿಮ್ಮ ಜಾಗೀರಪ್ಪನೂರು ಗ್ರಾಮದಲ್ಲಿ ಕಳೆದ 2 ತಿಂಗಳಿಂದ ಬಸ್ ಸಮಸ್ಯೆ ಬಹಳಷ್ಟಿದೆ, ಮತ್ತೆ ರಸ್ತೆ ಕೂಡ ಪರಿಸ್ಥಿತಿ ಸರಿ ಇಲ್ಲ ಅನ್ನೋ ಒಂದಷ್ಟು ವಿಚಾರಗಳು ತಿಳಿದಿದೆ. ಎಷ್ಟು ದಿನದಿಂದ ಈ ಸಮಸ್ಯೆಗಳಿದೆ, ರಸ್ತೆಯನ್ನ ಸರಿಪಡಿಸ್ತಾ ಇಲ್ವಾ ಅಂತ? ಸುಮಾರು 2 ತಿಂಗಳಿಂದ ಇರ್ಬೋದು ಮೇಡಮ್. ಅದು ಬಹಳ ವಿದ್ಯಾರ್ಥಿಗಳು ಬಹಳ ತೊಂದರೆ ಆಗ್ಯಾರ ಮೇಡಮ್ ಅಲ್ಲಿ. ಆಮೇಲೆ ಸಾರ್ವಜನಿಕರಿಗೆ, ಆಮೇಲೆ ಇವರಿಗೆ ಗರ್ಭಿಣಿಯರಿಗೆ ಸುಮಾರು 7 ಕಿಲೋಮೀಟರ್ ಐತಿ ಮೇಡಮ್. ಚಿಕ್ಕಲಪರಿಯಿಂದ ಜಾಗೀರಪ್ಪನೂರು ಮತ್ತೆ ಯಡಿವಾಳ ಎರಡು ಗ್ರಾಮಗಳಿಗೆ ಬಸ್ ವ್ಯವಸ್ಥೆ ಇಲ್ಲ ಮೇಡಮ್ ಅಲ್ಲಿ. ಈಗ ಕಾಲೇಜು ಸ್ಕೂಲ್ ಎಲ್ಲ ಚಾಲಾಗಿಬಿಡ ಮೇಡಮ್. ಈಗ ವಿದ್ಯಾರ್ಥಿಗಳಂತೂ ಪೂರ್ತಿ ತ್ರಾಸ ಕೊಡಕತ್ರಿ ಮೇಡಮ್. ಅಡ್ಮಿಷನ್ ಸ್ಟಾರ್ಟ್ ಆಗ್ಯಾವ, ಆಮೇಲೆ ವಸತಿ ಅರ್ಜಿ ಕರೆದಾರ ಮೇಡಮ್. ಈಗ ಲಾಸ್ಟ್ ಡೇಟ್ ಅಂತ ಮುಗಿದ್ ಬಿಟ್ರೆ ವಿದ್ಯಾರ್ಥಿ ಪರದಾಡಂಗ ಆಗಿದ್ರಿ. ಬಹಳ ತ್ರಾಸ ಆಗಿದ್ರಿ. ಅದು ಹೇಳ್ಬಾರ್ದು ಮೇಡಮ್, ಅಂತ ಪರಿ ತ್ರಾಸ ಆಗಿದ್ರಿ. ಈಗ ತಹಶೀಲ್ದಾರ್ಗೆ ಮನವಿ ಕೊಟ್ಟಿದ್ದೀರಾ? ತಹಶೀಲ್ದಾರ್ ಏನ್ ಹೇಳಿದ್ದಾರೆ? ಒಂದು ವಾರ ಟೈಮ್ ತಗೊಂಡ್ರಿ ಮೇಡಮ್. 1 ವಾರದೊಳಗೆ ನಾವು ಬಸ್ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ರಿ. ನೋಡಮ್ ಮೇಡಮ್, ಈಗ ನಾವಂತೂ ಲಾಸ್ಟ್ಗೆ ಈ 2 ಗ್ರಾಮದ ಸಾರ್ವಜನಿಕರು ಮತ್ತೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ಮಾಡ್ಬೇಕಂತ ಮಾಡಿವಿ ಮೇಡಮ್. ಈಗ ನಿಮ್ಮ ಗ್ರಾಮದಲ್ಲಿ ಇದನ್ನು ಹೊರತುಪಡಿಸಿ ಬೇರೆ ಏನಾದ್ರೂ ಸಮಸ್ಯೆಗಳಿದೆಯಾ? ಜಗ್ಗಿದೆ ಮೇಡಮ್. ಈಗ ಹೇಳಕ್ಕಂತ್ರೆ ಬಹಳ ಸಮಸ್ಯೆ ಇದಾವ್ರಿ. ಬಹಳಷ್ಟಿದೆ, ಆದ್ರೂ ಅಧಿಕಾರಿಗಳು ಗಮನ ವಹಿಸ್ತಾ ಇಲ್ಲ. ಹೌದು. ಖಂಡಿತ 1 ವಾರ ಕೇಳಿದ್ದಾರೆ, ನೋಡುವ ಒಂದು ವಾರದೊಳಗೆ ನಿಮ್ಮ ಸಮಸ್ಯೆಗಳನ್ನ ಪರಿಹರಿಸ್ತಾರ ಅಂತ ನಾವು ಕೂಡ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ. ಧನ್ಯವಾದ ಮಾತನಾಡಿದ್ದಕ್ಕೆ. ಏನೋ ಗ್ರಾಮದ ನಿವಾಸಿ ಆದಂತ ಯಮುನಪ್ಪ ಅವರು ಕೂಡ ಹೇಳ್ತಾ ಇರುವಂತದ್ದು ಬಹಳ ಸಮಸ್ಯೆಗಳಿದೆ. ಅದರಲ್ಲಿ ಪ್ರಮುಖವಾಗಿ ಇಲ್ಲಿ ಸಮಸ್ಯೆ ಆಗಿರುವಂತದ್ದು ವಿದ್ಯಾರ್ಥಿಗಳಿಗೆ. ಯಾಕೆಂದ್ರೆ ಶಾಲೆ ಸ್ಟಾರ್ಟ್ ಆಗಿದೆ, ಹಾಸ್ಟೆಲ್ಗಳು ಸ್ಟಾರ್ಟ್ ಆಗಿದೆ, ಸರಿಯಾದ ಸಮಯಕ್ಕೆ ಹೋಗಿಲ್ಲ ಅಂತ ಅಂದ್ರೆ ಅವರ ಭವಿಷ್ಯಕ್ಕೆ ತೊಂದರೆ. ಈಗ ಹೋಗ್ಲಿಕ್ಕೆ ಆಗದೆ ಮಕ್ಕಳು ಮನೆಯಲ್ಲೇ ಉಳ್ಕೊಳ್ತಾ ಇದ್ದಾರೆ. 1 ವಾರದ ಕಾಲಾವಕಾಶ ಕೇಳಿದ್ದಾರೆ ತಹಶೀಲ್ದಾರ್. ನೋಡೋಣ 1 ವಾರದೊಳಗೆ ಸರಿಪಡಿಸ್ತಾರ ಸಮಸ್ಯೆಗಳನ್ನ ಅಂತ. ಇಲ್ಲಾಂದ್ರೆ ಅವರು ಕೂಡ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದಂತಹ ಹೋರಾಟವನ್ನ ಮಾಡ್ಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಕೂಡ ಇವತ್ತು ಮನೆಯಲ್ಲಿ ಶಾಲೆಗೆ ಹೋಗದೆ ಇವತ್ತು ಗೈರು ಹಾಜರಾಗಿರೋದ್ರಿಂದ ಇವತ್ತೆಲ್ಲ ವಿದ್ಯಾರ್ಥಿಗಳು ತೊಂದರೆಗೊಳಗಾಗಿದ್ದಾರೆ. ಇವತ್ತು ಪಾಲಕರು ಕೂಡ ಇದರ ಬಗ್ಗೆ ಭಾಳ ಚಿಂತನೆ ಮಾಡ್ತಾ ಇದ್ದಾರೆ. ಸರ್ಕಾರ ಕಣ್ಣುಮುಚ್ಚಿ ಕೂತ್ಕೊಂಡಿರೋದ್ರಿಂದ ಇವತ್ತು ಅಧಿಕಾರಿಗಳು, ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು, ಸಚಿವರು ಕೂಡ ಈಗ ನಮ್ಮ ಕ್ಷೇತ್ರದವರು ಆಗಿರೋದ್ರಿಂದ ಇದನ್ನು ಯಾರೂ ಕೂಡ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಇವತ್ತು ರೈತರ ಸಂಕಷ್ಟ, ಬಡವರ ಸಂಕಷ್ಟ, ವಿದ್ಯಾರ್ಥಿಗಳು ಕಾಲೇಜುಗಳ ಸಂಕಷ್ಟಗಳನ್ನು ಇವತ್ತು ಯಾರೂ ಕೇಳ್ತಾ ಇಲ್ಲ. ಸುಮಾರು ಸರಿ ಇದನ್ನು ನಾವು ಮೀಡಿಯಾಕ್ಕೆ ಬಂದರೂ ಕೂಡ ಸುಮಾರು ಸರಿ ನಾವು ಮನವಿ ಪತ್ರ ಕೊಟ್ಟರೂ ಕೂಡ PWD ಅವರು ಇದನ್ನು ಏನು ಗಂಭೀರವಾಗಿ ಪರಿಗಣಿಸದೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಹಂಗಾಗಿ ನಾವು ಆ ಭಾಗದ ಎಲ್ಲ ಜನರು
ಇದೇನಾದರೂ ನಿರ್ಲಕ್ಷ್ಯ ವಹಿಸಿದರೆ ನಾವು ಮುಂದಿನ ದಿನಗಳಲ್ಲಿ ಇಡೀ ಪ್ರತಿಯೊಂದು ಹಳ್ಳಿಯಿಂದ ಬಂದು ನಾವು ರಸ್ತೆ ರೋಕ ತಡೆಯನ್ನು ಮಾಡಬೇಕಾಗ್ತದ. ಹಂಗಾಗಿ ಈ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ನಾವು ಮೊನ್ನೆ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ. ಇನ್ನು 1 ವಾರದೊಳಗಡೆ ನಾವು ಇದನ್ನು ಸರಿಪಡಿಸ್ತೇವೆ ಹೋದನಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಚಳವಳಿಗಳಿಬೇಕಾಗ್ತದೆ. ಇವತ್ತು ಮಕ್ಕಳ ಭವಿಷ್ಯಗಳನ್ನು ಹಾಳಾಗ್ತದೆ. ರಾತ್ರಿ ಇವತ್ತು ಗರ್ಭಿಣಿಯರು, ಬಾಣಂತಿಯರು ಹೆಚ್ಚು ಕಡಿಮೆ ಆದನಪ್ಪ ಅಂದ್ರೆ ಇವತ್ತು ನಾವು ರಸ್ತೆ ದುರಸ್ತಿ ಮಾಡಿಸಿ ಸಾರಿಗೆ ಬಸ್ ಸೌಲಭ್ಯ ಒದಗಿಸುವ ಕುರಿತು ಮಾನ್ಯ ನಿಮ್ಮ ಹೆಸರು ಸಂಪತ್ತು. ಯಜಮಾನ್ರೆ, ನಿಮ್ಮ ಹೆಸರು? ನಮ್ಮ ಹೆಸರು ತಾಯಪ್ಪರಿ. ಏನು ಸರ್ ಸಮಸ್ಯೆ ಏನಾಗಿದೆ? ಸಮಸ್ಯೆ ನೋಡ್ರಿ, ಬಸ್ಸಿಂದ ಭಾಳ ಸಮಸ್ಯೆ ಆಗಿದೆ. ಚಿಕ್ಕಲ್ಪುರಿಂದ ನಡ್ಕೊಂತ ಹೋಗ್ತಿದ್ದಾಗ ಅಲ್ಲಿ ಎಡವಾಳಿಂದ ಎಡವಾಳಪ್ಪ ಹುಡುಗರು ನಡ್ಕೊಂತ ಹೋಗ್ತಾಯಿದ್ರು, ಶಾಲೆ ಹುಡುಗರು. ಮತ್ತು ಪನ್ನೂರಿಂದ ಇರದಂತ ಹೋಗಂತ ಹುಡುಗರು ನಡ್ಕೊಂತ ಹೋಗ್ತಿದ್ರು. ಆ ದಾರಿಯಿಂದ ಹೋಗ್ತಿದ್ರು ಕೂಡ MLA ಬೈತಾಯಿದ್ರು, ಇಂಥ MLA ಇದ್ರೆ ಏನು ಮಾಡ್ಬೇಕಪ್ಪ ನಮ್ಮ ತಾಲೂಕಿನಾಗ ಮಕ್ಕಳಿಗೆ ವಿದ್ಯಾಭ್ಯಾಸ ಸರಿಯಾಗಿ ಓದೋಕ್ಕೂ ಆಗಲ್ಲ, ಮತ್ತು ಹೋಗೋದು ಭಾಳ ಕಷ್ಟ ಆಗೈತೆ. ಈ ಥರ MLA ಇದ್ದು ಈ ದಾರಿ ಸರಿ ಮಾಡಿದ್ರೆ ಹೆಂಗೆ ಭಾಳ ಕಷ್ಟ ಆಗ್ತದೆ ಜನರಿಗೆ ಅಂತ. ರಸ್ತೆ ಸರ್ ಯಾವ ರೀತಿ ಸಮಸ್ಯೆ? ಜಾಗೀರ್ ಪನ್ನೂರ್ ರೀ. ಯಾವ ರೀತಿ ಸಮಸ್ಯೆ ಅದು? ಮತ್ತು ತಗ್ಗು ಎಲ್ಲ ರೋಡು ಎಲ್ಲ ಹದಗಟ್ಟಿ ನೀರು ಎಲ್ಲ ದೊಡ್ಡ ಮಳೆ ಬಂದು ತಗ್ಗು ಬಿದ್ದು ಬಸ್ ಹೋಗೋಕ್ಕಾಗಿಲ್ಲ. ಬಸ್ ಇಲ್ವಾ ವ್ಯವಸ್ಥೆ? ಬಸ್ಸಿನ ವ್ಯವಸ್ಥೆನೇ ಇಲ್ಲ ರೀ. ಎಷ್ಟು ತಿಂಗಳಿಂದ ಸಮಸ್ಯೆ ಸರ್? ಒಂದು ಸುಮಾರು 2 ತಿಂಗಳಿಂದ ಬಸ್ ಇಲ್ಲ ರೀ. ಮತ್ತೆ ಹೆಂಗ ನಿಮಗೆ ಸಂಚಾರ ವ್ಯವಸ್ಥೆ? ನಡ್ಕೊಂತ ಹೋಗೋದು, ಯಾವನ ಇವು ಆಟೋಗಳು ಸೈಕಲ್ ಮಟ್ರ ಹತ್ತಿ ಹೋಗೋದು ಅಥವಾ ಈ ಥರ ಮಾಡ್ತಾರೆ. ಮತ್ತೆ ಹಿಂಗಾದ್ರೆ ಹೆಂಗ ಸರ್? ಬಡವರ ಗತಿ ಹಂಗ, ಸಾರ್ವಜನಿಕರ ಸ್ಥಿತಿ ಹೆಂಗ ಸರ್? ಮತ್ತು ಭಾಳ ಗಂಭೀರವಾಗಿ ಐತ್ರಿ ಅದು. ಮತ್ತು ಇದನ್ನು ಶಾಸಕರು ಮತ್ತು ಅವರು ಮನಸ್ಸಿಗೆ ತಗೊಂಡು ಈ ರೋಡ್ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆಲ್ಲ ಸಲಹೆ ಮಾಡ್ಬೇಕಂತೇಳಿ ನಾವು ಕೇಳ್ತೀವಿ. ಅಲ್ಲ ಸರ್, ಸರ್ಕಾರ ಒಂದು ರೀತಿಯಲ್ಲಿ ಎಲ್ಲ ರೀತಿ ಸೌಲಭ್ಯ ಕೊಡುತ್ತೆ ಕೇಳುತ್ತೆ. ಸರ್ಕಾರ ಕೊಡ್ತಕ್ಕಂಥದ್ದು ಸೌಲಭ್ಯ ಇದೇನಾ ಅಥವಾ ಜನರನ್ನ ಒಂದು ರೀತಿಯಲ್ಲಿ ಅಲೆದಾಡಿಸುವ ಸ್ಥಿತಿನ ಇದೆಲ್ಲ? ಜನರಿಗೆ ಇದು ವಂಚನೆ ಮಾಡೋಂಥದ್ದು ಪರಿಸ್ಥಿತಿ ಬಂದಿದ್ರಿ. ಈಗ ಜನನೇ ಈ ಥರ ಕೂಡ ಇಲ್ಲಿ ಹೋತ್ನಳ್ಳಿಂದ ಪನ್ನೂರಿಗೆ ಬರ್ತಿದ್ರು ಕೂಡ ಜನರು ಅಲ್ಲಿಂದ ನಡ್ಕೊಂತ ಬರ್ತಾರೆ. ಹುಡುಗರು, ಮಕ್ಕಳು, ಶಾಲೆ ಹುಡುಗರು ಎಲ್ಲ ಅಲ್ಲಿಂದನೂ ಬೈತಾ ಇದ್ದಾರೆ, ಇಲ್ಲಿಂದನೂ ಬೈತಾ ಇದ್ದಾರೆ. ಮತ್ತು ಇದೇ ರೀತಿ ಅವರು MLAಗಳು ಗಮನಕ್ಕೆ ತಗೊಂಡು ಅವ್ರು ಮಾಡಲೇಬೇಕು. ಎಷ್ಟು ದಾರಿ ಚೆನ್ನಾಗಿ ಮಾಡಬೇಕು.